ಬರ್ರಕ್ಕ ಎಷ್ಟೊತ್ತು ಮಾಡ್ತೀರಾ? ಬೇಗ ಹೊರಡಬೇಕು, ಬೇಗ ಹೋಗ್ಬೇಕು ಅಂತ ಹೇಳ್ದವರು ಇಲ್ಲೇ ಲೇಟ್ ಮಾಡ್ತಾ ಇದ್ದೀರಾ ನೀವು. ಬೇಗ ಹೋದ್ರೇ ಇವೆಲ್ಲನ ಸಂಘದ ಕೆಲಸಗಳೆಲ್ಲ ಬೇಗ ಆಗೋದು. ನೀವು ಇಲ್ಲೇ ಲೇಟ್ ಮಾಡ್ತಾ ಇದ್ದೀರಾ. ಬಂದ್ವಪ್ಪ. ನಮ್ದೇನ ಆಯ್ತು, ನಾವೇನು ರೆಡಿಯಾಗಿ ಬಂದ್ವಿ. ಈಗ ಇವರಿಬ್ರಾಳೆ ಇವ್ ಆಂಟಿರಿಬ್ರಾಳು ಬಂದಿಲ್ಲ, ತಡಿ ಕರಿತೀನಿ. ಅದೇ ಮತ್ತೆ ಬ್ಯಾಂಕಿನ ಕೆಲಸಗಳಿಗೆಲ್ಲ ಬೇಗ ಹೋಗ್ಬೇಕು. ಅವು ಆಗ್ತಾವ ಹೋಗ್ಬಿಡ್ತಾವೋ, ಜಲ್ದಿ ಹೋದ್ರೆ ಆಗ್ತವೆ. ಆಂಟಿ ಬರ್ರಿ, ಬೇಗ ಬೇಗ ಬೇಗನ. ಅಯ್ಯೋ ದೇವ್ರೇ, ಈ ಚಿಕ್ಕ ಅಂಟಿನೂ ಅಷ್ಟೇ ಕಣ, ಜಲ್ದಿ ಬರೋದಿಲ್ಲ. ಆಂಟಿ ರಜಂಟಿ, ಅಯ್ಯೋ ಬರ್ರಿ ಬೇಗ ಬೇಗ. ನೀವು ಇಲ್ಲೇನೇ ಸದಗ್ಲ ಮಾಡ್ತೀರಾ. ಜಲ್ದಿ ಹೋಗೋಣ ಅಂಬಲ್ಲ. ಕಾರ್ನವ್ರು ಕಾಯ್ತಾ ಇದ್ದಾರೆ, ಕಾರ್ ನಿಲ್ಲಿಸ್ಕೊಂಡು. ಬೇಗ ಹೋಗೋಣ ಬರ್ರಿ. ಬಂದ್ವಿ, ನಾನು ಸೀರೆ ಹೊಡ್ಕೊಂತಿದ್ನ. ಬಂದೆ. ಕೈ ಮುಗ್ದು ದೇವ್ರಿಗೆ ಬಂದೆ. ನಡೀರಿ ಹೋಗೋಣ. ಬರ್ರಿ ಕೂತ್ಕೊ ಬರ್ರಿ ಬೇಗ ಬೇಗನ. ನೀವು ನಾಲ್ಕರೇನ ಇನ್ನೊಬ್ರು ಯಾರಾದರೂ ಇದ್ದಾರಾ? ಇಲ್ಲ, ನಾವು 4 ಜನ. ಸ್ವಲ್ಪ ನಿನ್ನ ಫ್ರೆಂಡ್ ಸೀಟಾಗಿ ಕೂತ್ಕೊಂತೀಯ? ನಾನೇ ಕೂತ್ಕೊಂತೀನಿ ಬಿಡು, ನಾನೇ ಫ್ರೆಂಟಲ್ಲಿ ಕೂತ್ಕೊಂತೀನಿ. ಫ್ರೆಂಡ್ ಸೀಟಿಗೆ ನಾನೇ ಕೂತ್ಕೊಂತೀನಿ, ನೀವು ಮೂವರು ಹಿಂದೆ ಕೂತ್ಕೊಳ್ರಿ. ಬರ್ರಿ ಬೇಗ ಹೋಗೋಣ. ಸಂಘದಾಗೆ ದುಡ್ಡಾಗೇವಿ, ಅದಕ್ಕೆ ಕಾರ್ನಾಗ ಹೋಗಿದ್ದು ರಂಗಕ್ಕಯ್ಯ. ಹೌದೇನು? ನಾನು ಎಲ್ಗತ್ತು ಎದ್ದಾಗಿಂದ ಹಿಂಗೆ ಪರದಾಡ್ಕೊಂಡು ಓಡ್ತಾ ಇದ್ದಾರೆ ಹೊಸಾರು ಅನ್ಕಂಡು. ಸಂಘದಾಗ ಹಂಗಾರೆ ದುಡ್ಡಾಗೇವೇನು? ಅದಕ್ಕೆ ಎಲ್ಲ ಹಿಂಗೆ ಹೋಗ್ತಾ ಇದ್ದಾರೆ ತಯಾರಿಗಳು ಎಲ್ಲನ. ಒಬ್ರಿಗಿನ್ನ ಒಬ್ರು ಸುಮಾರು ಅದಾರಲ್ಲ. ಸಂಘ ದುಡ್ಡಾಗಿರೋದಕ್ಕೆ ಸರಿ ಆಗ್ಬಿಟ್ಟೈತಿ. ನಮ್ಮ ಸಮಕ್ಕೆ ಇಲ್ಲ ಅಂತ ಅನ್ಕೊಂಡವ್ರಿ. ಅದನ್ನ ಕಟ್ಬೇಕಂಬೋದು ಗೊತ್ತಿಲ್ಲ ಅವಕ್ಕೆ. ಅವ್ರು ದುಡ್ಡು ಕೊಡ್ತಾರಲ್ಲ, ಅದೇ ಒಂದು ಸಿರಿ. ಅಯ್ಯೋ ಕಟ್ಬೇಕಾರೆ ಕಾಣುತ್ತಾಗ. ಅವಾಗಿರೋದು ನೀನು. ಈಗ ತಾಬೇಕಾರೆ ಕಾಣಲ್ಲ, ಕಟ್ಬೇಕಾರೆ ಇರೋದು. ಕಟ್ಲಿಕ್ಕೆ ಗೊತ್ತಾಗುತ್ತೆ. ತಕೊಂಬ್ಲಿ ನೋಡಿ, ಸಿರಿ ಹೇಳ್ಕೊಂಡು ತಕೊಂತವೇನು ಪುಕ್ಸಟೆ ಕೊಡಲ್ಲ ಅವ್ರೇನು. ಎಲ್ಲ ಕಟ್ಟಿಸ್ಕೊಂಬಕ್ಕಾಗಿ ಕೊಡ್ತಾರೆ ಅವರು. ಅಯ್ಯೋ ಅವರು ಕಟ್ಲಿಲ್ಲ ಅಂದ್ರೆ ಬಿಡಲ್ಲ ಕಣಮ್ಮ, ಏನಿಲ್ಲ. ಎಲ್ಲ ಎಲ್ಲರನ್ನೂ ಜೊತೆಗೆ ಹಾಕಿ ಕಟ್ಟಬೇಕು. ಜೊತೆಗಿದ್ದಾರನು ಒಬ್ಬರ ಇದ್ರಾಗ ಯಾವಳ ನಾವು ಒಬ್ಳು ಓಡೋದ್ರೂ ಅವ್ರದ್ದು ಎಲ್ಲ ಹಾಕಿ ಕಟ್ಟಬೇಕು. ಹಂಗೆ ಮಾಡಿರೋದು ಸಂಘನ. ನೋಡಿ ಇವಾಗ ಗೊತ್ತಾಗಲ್ಲ ಇವ್ರಿಗೆ. ಇನ್ನೊಂದು ಹೇಳ್ದೇನು ಕಾಮತ್ತಿ. ಸಿರಿ ಆಡ್ಕೊಂಡು ಹೋಗ್ತಾರೆ, ಅದು ಕಾರ್ನಾಗ ಹೋಗ್ತಾರೆ. ಒಳ್ಳೊಳ್ಳೆ ನನಗೆ ಏನೋ ಇದಕ್ಕೆ ಹೋಗ್ತಾ ಇದ್ದಾರೆ, ಹೋಗ್ಬಾರದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಮ್ಮ, ಕಾರ್ನಾಗ ಹೊಲ್ಟವ್ರಿ. ನೋಡಂಬ ಅಡುಗೆ ಮಾಡ್ಕೊಂಡು ಕಾರ್ನಾಗ ಹೋಗಿದ್ದ. ಸಂಘದ ದುಡ್ಡು ಸಾಲ ತರಕ್ಕೆ, ಅದು ಸಾಲ ಏನು ಬಿಡಪ್ಪ, ಎಲ್ಲನ ದುಡ್ಡು ಹೊಡೆದೈತೆ ಪುಕ್ಸಟ್ಟೆದೆಲ್ಲನ ಬಂದೈತೆ ಎಂಬುದಾದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಸಂಘದ ದುಡ್ಡು ಲೋನ್ ಆಗ್ಯಾವಂತ ಕಾರ್ನಾಗ ಹೋಗ್ತಾರಲ್ಲ ತಾಯಿ ತೋರಕ್ಕೆ. ಯಪ್ಪ ಎಂತೆಂಥವ್ರು ಇರ್ತಾರೆ ಮಂಗತಾನೆ ಅಮ್ಮ. ಜನ ವಿಚಿತ್ರವ್ರಂಗ ಕೈಯವು. ನೋಡಿ ನಮ್ಗೆ ಯಾಕೆ ಅವ್ರು ತಾಮದವ್ರು ಕಟ್ಟೋದವ್ರು. ಅಲ್ಲ ಹೆಂಗೆ ಸಿರಿ ಹೇಳ್ತಾರೆ ತಾಯಿ ತಾಮಕ್ಕೆ ಯೋಚನೆ ಮಾಡಲ್ಲ. ಅದನ್ನ ಕಟ್ಬೇಕು ಅಂಬೋದು ಯೋಚನೆ ಮಾಡಲ್ಲ. ತಕೊಂಡ್ರಾತ ಆಮೇಲೆ ನೋಡ್ಕೊಂಬನ ಅಂತಾರೆ ಅಲ್ಲಿ ಈಗಿನ ಜನ ಸಂಘದಾಗಿ. ಆಮೇಲೆ ನೋಡ್ಕೊಂಡ್ರಾತ ಏನು ತಗೊಂಬದಂತ ಇವತ್ತು ತಗೊಂಡು ಖರ್ಚು ಮಾಡಿಬಿಡೋಣ ಅಂತಾರೆ. ಕಟ್ಟೋದವೆಲ್ಲ ಯೋಚನೆ ಮಾಡಲ್ಲ ಸಂಘಕ್ಕೆಲ್ಲನ ಮುಂದಾಗ್ಲೇನಿ. ಅವನ್ನೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಸಂಘದ ತಮ್ಮದೇ ಬೇಡಮ್ಮಂಗಾಗುತ್ತೆ. ಹೆಂಗ ಆಗುತ್ತೆ ಅಂತೇಳಿ ಸುಮ್ಮನೆ ತಕೊಂಬದು. ಕೊಡ್ತಾರೆ, ಆಟನ ಕೊಡಲ ಸುಮ್ಮನೆ ಅಂತಾರೆ. ಸಂಘದಾರಿ ಇರೋದಕ್ಕೂ ಇವಾಗ ಸಾಲ ಕೊಡೋಕ್ಕೆ ಬಿಡ್ತಾರೆ. ಸಂಘಕ್ಕಾದ್ರೆ ಎಲ್ಲಿಗಾದ್ರೂ ಒಂದು ಕಟ್ತಾರೆ ಅಂದರೆ ಮರ್ಯಾದೆ ಹೋಗ್ತೇವೆ ಅಂತ. ಜನಗಳು ತಗಾದ್ರೆ ಕೊಡಲ್ಲ, ಸುಮ್ಮನೆ ತಕೊಂಬ್ಲೇಳು. ತಕೊಂಡ್ರೆ ಅಲ್ಲಿ ಉಳ್ಳು ಕಟ್ತಾರೆ ಸಂಘದಾರಿಗೆ ಹೊಳ್ದಲೇನೆ ಎಣಿತಾರೆ. ನಮ್ಮಂತಾರೆ ಯಾರನ ಬಿಡತ್ತ ಕಷ್ಟ ಸುಖಕ್ಕಂತ ಅವಳು ನಾನು ಎದ್ದಾಗ ಅಲ್ಲ ಅವಳು 7 ಮಂದಿ ಹಾಕೊಂಡು ಕೊಟ್ಟಿದ್ದಿ. 1,000 ದೊಡ್ಡ ಸಂಘ ಕಟ್ಟಕ್ಕೆ ದುಡ್ಡಿಲ್ಲ ಅಂತೇಳಿ ಅದೇ ಇವರು ಬೀರಣ್ಣರ ಅವಳು ಇಸ್ಕೊಂಡು ಹೋಗಿದ್ಲು. ಬೀರಣ್ಣರ ಅವಳು ಇವಳಮ್ಮ ಇವಳು ಪುಟ್ರಂಗಮ್ಮ ಬೇರೆ ಇಸ್ಕೊಂಡು ಹೋಗಿದ್ಲು. ಅವಳಿಗೆ ಕೊಟ್ಟಿದ್ನಿ ಅವಳು. 1,000 ರೂಪಾಯಿ ಕೊಟ್ಟಿದ್ದಿ ಸಂಘಕ್ಕೆ ಕಟ್ಟಕ್ಕೆ ದುಡ್ಡಿಲ್ಲ ಅಂತ. ತಿರುಗಿ ಯೋಸ್ತೀನಿ ಕೇಳಿದ್ರು ಕೊಡಲೇ ಇಲ್ಲ. ಮನೆಗಿತ್ತಿ. ನಮ್ಮಂತರಿಗೆ ಕೊಡಲ್ಲ. ಸಂಘದವ್ರಿಗಾದ್ರೂ ಸುಮ್ಮನೆ ತಣ್ಣಗೆ ಕೊಟ್ಟು ಬರ್ತಾರೆ. ನಡಿ ಸುಮ್ಮನೆ ಜನಗಳು ಸವಾಸನೆ ಅಲ್ಲ. ಹೆಂಗ ನೋಡು ಕಾರ್ನ ಬರೋಕ್ಕೆ ಜಲ್ದಿ ಬಂದ್ಬಿಟ್ವಿ. ಓಟೋ ಅಲ್ಲೂ ಇಲ್ಲೂ ಇಳ್ದು ಬಾಳ್ದು ಬರೋದಾಗಿದ್ರೆ ಆಗ್ತಿರ್ಲಿಲ್ಲ. ಹೆಂಗನ ಜಲ್ದಿ ಬಂದ್ವಿ ಹೇಳು. ಇಲ್ಲಾಂದ್ರೆ ಬಸ್ಸಿಗೆ ಬರ್ತೀವಿ, ಆಟೋಕ್ಕೆ ಬರ್ತೀವಿ ಅಂದರೆ ಆಗ್ತಿರ್ಲಿಲ್ಲ. ಹೆಂಗ ನಡಿ. ಸಾರ್ ಎಲ್ಲಿದ್ದಾರೆ ನೋಡು. ಇಲ್ಲೇ ಇದ್ದಾರಲ್ಲ ಸಾರ್, ಇಲ್ಲೇ ಬಂದರು ನಮ್ಮ ಸಾರ್ ಇವರು. ಎಲ್ಲ ರೆಡಿ ಮಾಡಿದ್ರಾ ಹೋಗಿ ಎಲ್ಲ ಒಳಗಡೆ ಕೊಟ್ಟಿದ್ದೀನಿ. ಅವ್ರು ನಿಮಗೆ ಅಮೌಂಟು ನಿಮ್ಮ ಅಕೌಂಟಿಗೆ ಆಲ್ರೆಡಿ ಹಾಕಿದ್ದಾರೆ. ಎಲ್ಲ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೋಗಿ ನಿಮ್ಗೆ ಎಷ್ಟೆಷ್ಟು ಬೇಕು ನಿಮ್ಮ ಅಕೌಂಟಲ್ಲಿ ನೀವು ಬಿಡಿಸ್ಕೊ ಹೋಗಿ. ನಿಮಗೆ ಸದ್ಯಕ್ಕೆ ಒಂದು 50,000 ಬೇಕಂದ್ರೆ 50,000 ಬಿಡಿಸ್ಕೋಬೋದಾ ಎಷ್ಟಾದರೂ ಬಿಡಿಸ್ಕೊಳ್ಳಿ. ಹೋಗಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಆಲ್ರೆಡಿ. ನಾನೆಲ್ಲ ಫಾರಮ್ಗಳೆಲ್ಲ ಹಾಕ್ಬಿಟ್ಟು ಎಲ್ಲರದ್ದು ಬರೆದು ಎಲ್ಲ ಹೆಸರು ಬರೆದು ಕೊಟ್ಟಿದ್ದೀನಿ. ಅವ್ರು ಅಲ್ಲೇ ನಾನು ಒಬ್ಬರು ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಅವ್ರು ಬಿಡಿಸ್ಕೊಂಡು ಹೋದ್ರು. ಅಲ್ಲೇ 2 ಲಕ್ಷ, ಅವ್ರಿಗೂ 2 ಲಕ್ಷ ಅಮೌಂಟ್ ಆಯಿತು ನೋಡಿ. ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ಮಾತಾಡಿಕೊಂಡು ನೀವು ಅವ್ರ ಹತ್ರ ಟ್ರಾನ್ಸ್ಫರ್ ಆಗಿದೆ ಬಿಡಿಸ್ಕೊ ಹೋಗಿ. ಸರಿ ಸರ್ ಆಯಿತು. ಇಲ್ಲೇ ಹೊರಗಡೆ ಇರ್ತೀನಿ, ಏನಾದರೂ ಬೇಕಿದ್ರೆ ನನಗೆ ನೀವು ಮಾತಾಡಿಸಿ. ಅಲ್ಲ ಅಕೌಂಟ್ ಬುಕ್ ಏನಾದ್ರು ತರಬೇಕಾಯ್ತೇನಾ ಅಕೌಂಟ್ ಬುಕ್ ಏನಾದರೂ ತರಬೇಕಾ?
ಬೇಡ ಬೇಡ ಏನು ಬೇಡ. ನೀವೆಲ್ಲ ಜೆರಾಕ್ಸ್ ಮಾಡಿ ಕೊಟ್ಟಿದ್ದೀರಲ್ಲ, ಅದು ಆಲ್ರೆಡಿ ನಿಮ್ಮ ಅಕೌಂಟಿಗೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿರೋದ್ರಿಂದನ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ ಅವ್ರ ಸರ್ ಹತ್ರ ಹೇಳ್ಬಿಟ್ಟು. ಬಂದಿದೆ ಅಕೌಂಟಿಗೆ ನೀವು ಬಿಡಿಸ್ಕೊ ಹೋಗಿ. ಏನು ಪಾಸ್ಬುಕ್ ಏನೂ ಬೇಕಾಗಿಲ್ಲ, ಎಲ್ಲ ಜೆರಾಕ್ಸ್ ಎಲ್ಲ ಕೊಟ್ಟಿದ್ರಲ್ಲ, ನಿಮ್ಮ ಹೆಸರು ಹೇಳಿ ಅವರು ಕೊಡ್ತಾರೆ ನಿಮಗೆಲ್ಲನ. ಹೋಗಿ ಒಳಗಡೆ ಹೋಗಿ. ಸರ್ ನಮಸ್ತೆ ಸರ್. ನಾವು ಸಂಘದಲ್ಲಿ ಲೋನ್ ಬರ್ಸಿದ್ವಿ, ಲೋನ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಕೊಡ್ತಾರೆ ಅಂತ ಹೇಳಿದ್ರು ಸರ್. ನಮಗೆ ಇವತ್ತು ಅಮೌಂಟ್ ಕೊಡ್ತೀರಾ ನೀವು? ಕೊಡ್ತೀನಿ. ಎಲ್ಲ ನಿಮ್ಮ ಹೆಸರು ಹೇಳಿ. ಇವಾಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ ನಿಮ್ಮ ಅಕೌಂಟ್ಗೆ. ಹೆಸರು ಹೇಳಿ ನಿಮ್ಮದು. ಎಲ್ಲ ಎಷ್ಟೆಷ್ಟು 2.5 ಲಕ್ಷ ಅಮೌಂಟ್ ಅಲ್ಲ? ಹಾಂ ಸರ್, 2.5 ಲಕ್ಷ, ಎಲ್ಲ 2.5 ಲಕ್ಷ ಬರ್ಸಿದ್ವಿ ಸರ್. ಕೊಡ್ತೀನಿ. ಒಂದು ನಿಮಿಷ ವೆಯ್ಟ್ ಮಾಡಿ. ನಿಮ್ಮ ಹೆಸರು ಹೇಳಿ. ಫಸ್ಟ್ ನಮ್ಮದೇ ಸರ್ ಬರ್ಸಿದ್ದು, ರಂಜಿತಾ ಅಂತ ಹೇಳಿ ಹೆಸರು. 2 ಲಕ್ಷ ಆಗಿದೆ. ಬಿಡಿಸ್ಕೊಳ್ತೀರಾ? ಅಷ್ಟು ಬಿಡಿಸ್ತೀರಾ? ಹಾಂ ಸರ್, ಅಷ್ಟು ಕೊಟ್ಬಿಡಿ, 2 ಲಕ್ಷನೂ ಕೊಡಿ ಸರ್. ತಗೊಳ್ಳಿ. ನೆಕ್ಸ್ಟ್ ಯಾರು? ಸುಪ್ರೀತಾ ಅಂತ ಸರ್. ಸುಪ್ರೀತಾ. ನಿಮಗೂ 2 ಲಕ್ಷ ಆಗಿದೆ. ಎಷ್ಟು ಡ್ರಾ ಮಾಡ್ಕೊಳ್ತೀರಾ? ಅಷ್ಟು ಮಾಡಿಬಿಡ್ರಿ ಸರ್, ಅದ್ರಾಗ 1 ರೂಪಾಯಿನೂ ಬಿಡಬೇಡ್ರಿ ಅಕೌಂಟ್ನಾಗೆ. ಇಲ್ಲ ಇರಬೇಕು. 1,000 ರೂಪಾಯಿ ಇದೆ ಅಕೌಂಟಲ್ಲಿ. ಇದು 2 ಲಕ್ಷ ಮಾತ್ರ ಬಿಡಿಸೋದಕ್ಕಾಗುತ್ತೆ. 1,000 ರೂಪಾಯಿ ಇರಬೇಕು, ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಅಕೌಂಟಲ್ಲಿ. ನೋಡಿ, 2 ಲಕ್ಷ ಬಿಡಿಸ್ಲಾ? ಸರಿ ಸರ್, ಆಯಿತು, ಬಿಡಿಸಿ ಸರ್, 2 ಲಕ್ಷನೂ ಬಿಡಿಸ್ರಿ. ತಗೊಳ್ಳಿ. ನೆಕ್ಸ್ಟು? ಚಿಕ್ಕಮ್ಮ ಅಂತ ಹೇಳಿ ಸರ್. ನಂದು ಯಾಕೆ ಕೊಡಲಿಲ್ಲ ಕಣೆ ಚಿಕ್ಕಮ್ಮ, ಯಾಕೋ ನಂದು ಕೊಡಲಿಲ್ಲ. ಕೊಡ್ತಾರೆ ಇರೋ, ನೀನು ಜಾಸ್ತಿ ಬೇರೆ ಅದನ್ನು ಬೇರೆ ಬರ್ಸಿದ್ದೀರಲ್ಲ, ಅದಕ್ಕೆ ನೀನು ಲಾಸ್ಟಿಗೆ ಕೊಡ್ತಾರೆ ಅನಿಸುತ್ತೆ. ತಡಿ, ಈಗೆಲ್ಲ 2 ಲಕ್ಷದ ಕೊಳ್ಳ ಕೊಡ್ತಾರೆ, ನಿಂದು ಆಮೇಲೆ ಕೊಡ್ತಾರೆ ತಡಿ. ಅದೇನೇನು ನಿನ್ನೇನೇನು ಕೊಡ್ದಂಗಂತೂ ಇರಲ್ಲ, ಕೊಡ್ತಾರೆ. ತಗೊಳ್ಳಿ. ನೆಕ್ಸ್ಟ್? ರಾಜಮ್ಮ ಅಂತ ಹೇಳಿ ಸರ್. ರಾಜಮ್ಮ. ನೀವು ಹೋಮ್ ಲೋನ್ ಬೇರೆ ಬರ್ಸಿದ್ದೀರಲ್ವಾ? ಹ್ಞೂ ಸರ್, ಹೋಮ್ ಲೋನ್ ಬೇರೆ ಬರ್ಸಿದ್ದೀವಿ. ಅದೊಂದು 10 ಲಕ್ಷ ಬರ್ಸಿದ್ದೀವಿ ಸರ್, ಅದಿನ್ನೂ ಆಗಿಲ್ಲ. ಅದು ಇನ್ನೂ ಪೆಂಡಿಂಗಲ್ಲಿದೆ. ಅದು ಎಲ್ಲನ ಅಕೌಂಟಿಗೆ ಟ್ರಾನ್ಸ್ಫರ್ ಆದಮೇಲೆ ನೀವು ಅಮೌಂಟ್ ಬಿಡಿಸ್ಕೋಬೋದು. ತೊಗೊಳ್ರಿ, ಇದು 2 ಲಕ್ಷ ಇದೆ. ಸರಿ, ಎಲ್ರದ್ದು ಕ್ಲಿಯರ್ ಆಯಿತು ತಾನೇ? ನೀವು ನೀಟಾಗಿ ಕಟ್ಕೊಂಡು ಹೋಗಬೇಕು. ಯಾಕಂದರೆ ನಮ್ಮದು ಸಂಘ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ನಮ್ಮದೆಲ್ಲ ಒಂದೇ ಆಫೀಸು. ಅದಕ್ಕೋಸ್ಕರ ಇವಾಗ ನಮ್ಮದೇ ಬ್ಯಾಂಕು, ನಮ್ಮದೇ ಇವಾಗ ಸಂಘ, ನಮ್ಮ ಬ್ಯಾಂಕಲ್ಲಿ ಸಾಲ ಕೊಡೋದು, ಈ ರೀತಿ ಮಾಡ್ತಾ ಇರೋದು. ನೀಟಾಗಿ ಕಟ್ಕೊಂಡು ಹೋಗಿ. ಸರಿ ಸರ್, ಆಯಿತು, ಕಟ್ಕೊಂಡು ಹೋಗ್ತೀವಿ, ಅದ್ರಾಗ ಏನಿಲ್ಲ, ಕಟ್ಕೊಂತೀವಿ, ಹೇಳ್ರಿ ಸರ್. ನಡೀರಿ ಹೋಗೋಣ. ಕಾರ್ನನ್ ಬೇರೆ ಎಲ್ಲ ಇದಾನೋ ಏನೋ, ಅವನೊಂದಿಟ್ಟು ಗೊತ್ತಿಲ್ಲ, ಅವನು ಎಲ್ಲೇನೋ ಏನೋ ಅಮ್ಮಂಗೆ ಆಗುತ್ತೆ. ಕಾರ್ನರು ಯಾರು ಸಿಗಲಿಲ್ಲ, ನಾನು ಅದಕ್ಕೆ ಅವನ್ನೇ ಕರ್ಕೊಂಬಂದು ಅವನೇ ಎತ್ಲಾಗನ ಹೋದ್ನ ಏನೋ ಆಮೇಲೆ ತಿರ್ಗ. ನಡೀರಿ ಹೋಗೋಣ. ಅಲ್ಲ, ಹೋಟ್ಲಕ್ಕೆ ಹತ್ರಕ್ಕನ ಹೋಗಾನಿ. ಹೋಗೋಣ ನಡೀರಿ, ಅಪರೂಪಕ್ಕೆ ಬಂದಮೇಲೆ ಹೋಟ್ಲಕ್ಕೆ ಹೋಗ್ದೆ ಏನು, ಹೋಗೋಣ ನಡೀರಿ. ಮತ್ತು ಏನಾನ ತಿಮ್ಮನ ನಡೀರಿ, ಬಿರಿಯಾನಿನ ಏನಾನ ತಿನ್ಕೊಂಡು ಹೋಗೋಣ. ಸಂಘ ಲೋನ್ ಆಗೈತೆ, ಲೋನ್ ತಗೊಂಡಿದ್ದೀವಿ, ಸಂಘದ ದುಡ್ಡ ಯಾಕನ ಹೋಗೋಣ ನಡೀರಿ. ಹೋಟ್ಲಾಗೆ ಆತನ ತಿನ್ಕೊಂಡು ಹೋಗೋಣ. ಯಾತನ ಒಂದು ಸ್ವಲ್ಪ ಬೇಕ್ರಿಗಳದೆಲ್ಲ ಕಟ್ಟಿಸ್ಕೊಂಡು ಹೋಗೋಕ್ಕಾಗುತ್ತೆ ಕಾರ್ನಾಗ. ತಿರ್ಗಿ ಹಂಗೆ ಬಿಟ್ಟು ಹೋಗುತ್ತಾ ಅಣ್ಣಯ್ಯ? ಅವ್ನು ಯಾವ ಊರನು ಅಂಬೋದು ಗೊತ್ತಿಲ್ದಲೆ ಕರ್ಕೊಂಬಂದ್ರೆ ಕಾರ ಒಂಥರ ಯಾರೋ ಏನೋ ಎತ್ಲಮ್ಮಂಗಾಗುತ್ತೆ. ಏನಿಲ್ಲ, ಅಲ್ಲಿ ಬಂತ ಅಣ್ಣ, ಒಂದು ಹಿಂಗೆ ಸಂಘದ ಲೋನ್ ಆಗಿತ್ತು ಕಣಣ್ಣ, ನಾವು ಹಿಂಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ಕೇಳಿದೆ. ಅದಕ್ಕೆ ಸರಿ ಆಯ್ತಮ್ಮ ಬರ್ರಿ, ಕರ್ಕೊಂಡು ಹೋಗ್ತೀನಿ ಅಂತ ಅಂತು. ಹಿಂಗೆ ಪಕ್ಕದಾನ ಏನ ಹುಡುಗ, ಪಕ್ಕದೂರನಿರ್ಬೇಕು. ಹೆಂಗ ಬಿಡತ್ತ ಸಮಯ ಸರಿಯಾಗಿ ಬಂದ್ವಲ್ಲ. ಹೆಂಗೆ ಅತ್ಲದವನು ಆತು. ನಡಿ, ಹೋಗೋಣ ಹೋಟ್ಲಕ್ಕೆ ಹೋಗಿ ಆತನ ತಿನ್ಕೊಂಡು ಹೋಗೋಣ. ನಮ್ಮ ಫಸ್ಟ್ ನಮ್ಮ ಅಯ್ಯಪ್ಪನ ಬಿಡಿಸ್ಕೆ ಬರ್ಬೇಕು. ನಾನು ದುಡ್ಡು ಬಿಡಿಸ್ಕೆ ಒಂದೇ ಇದೀವಿ, ಹೋಗ್ಬೇಕು. ನಡೀರಿ, ಫಸ್ಟ್ ಮನೆ ತಕ್ಕೋಗೋಣ. ನೀವು ಹೋಟ್ಲಕ್ಕೆ ಹೋಗಿ ಆತನ ತಿನ್ಕೊಂಡು ಸೀದಾ ಮನೆ ತಕ್ಕೋಗೋಣ ಕಾರ್ನಾಗೇನೆ. ಅದೇ ಹೇಳೋದು, ಯಾವ್ದಾನ ಒಂದು ಹೋಟ್ಲ್ ತಗ ನಿಲ್ಸಪ್ಪ, ನಾವು ಹೋಟ್ಲಕ್ಕೆ ಹೋಗ್ಬೇಕು, ಹೋಟ್ಲಾಗೆ ಆತನ ತಿನ್ಬೇಕು ಅಂತೇಳಿ ಹೇಳ್ತೀವಿ. ನಿಲ್ಲಿಸ್ತಾನೆ, ಹಂಗೆ ತಿಂದ್ರೆ ಆಯಿತು. ನಡಿ, ಇಲ್ಲಾಂದರೆ ಡಾಬಾಕ್ಕೆ ಹೋಗೋಣ. ಡಾಬಾನ ಹೋಟ್ಲು, ಇಲ್ಲಾಂದರೆ ಯಾವುದಾದ್ರೂ ಹೋಟ್ಲಿಗೆ ಹೋಗೋಣ. ನಡಿ, ಹೋಟ್ಲಾಗ ಚೆನ್ನಾಗಿರುತ್ತೆ. ಹೋಟ್ಲಾಗ ತಿನ್ಕೊಂಡು ಮತ್ತೆ ಹಂಗೆ ನಾವು ಸೀದಾ ಊರಕ್ಕೆ ಹೋಗೋಕ್ಕಾಗತ್ತೆ. ಅದೇ ಕಾರ್ನಾಗೇನಿದೆ, ಏನು ದುಡ್ಡು ಕೊಟ್ಟಿದ್ದೀವಿ, ಯಾಕೆ ಹೋಗೋಣ? ಕಾರ್ನಾಗೆ ಹೋಗೋಣ. ದುಡ್ಡು ತಗೊಂಬಂದವ್ರಪ್ಪ ಅಂತೇಳಿ ಅಲ್ಲೆಲ್ಲ ನೋಡ್ತಿರ್ತಾರೆ. ಇವತ್ತು ಲೋನ್ ಆಗೈತೆ, ಸಂಘದಲ್ಲಿ ಲೋನ್ ಆಗೈತೆ ಅಂತಿರ್ತಾರೆ. ನಡೀರಿ. ಅಲ್ಲನ, ನೀವು ಯಾತ್ರವನ್ನ ಬ್ಯಾಗ್ಗಳು ತಂದಿದ್ರೆ ಇಕ್ಕೇಳ್ರಿ, ಅದ್ರಕ್ಕೆ ಇಕ್ಕೊಂಡ್ರೆ ಎಲ್ಲ ನಾವು ನೀಟಾಗಿ ದುಡ್ಡು ಒಟ್ಟು ತಿರ್ಗ ಆಮೇಲೆ ಬೈವದಂಗೆ ಆಗುತ್ತೆ. ನಡೀರಿ. ಏನು ಅದ್ರಾಗೇನು ಕಾರ್ನಾಗ ಹೋಗೋದಲ್ಲ, ಏನು ಬಾಯಿ ಇಲ್ಲ. ಕಾರ್ನಾಗ ಹೋಗೋದ್ರಿಂದ ಬಸ್ನಾಗ ಆಗಿದ್ರೆ ಬೈವಾಗೋದು. ಇವಾಗ ಕಾರ್ನಾಗಲ್ಲ, ಏನೂ ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರು, ಇವತ್ತೆಲ್ಲರಿಗೂ ಲೋನ್ ಆಯಿತು. 2 ಲಕ್ಷ ಲೋನ್ ಆಗಿಬಿಟ್ಟೈತೆ. ಇನ್ನು ನಾವು ಹೋಟ್ಲಕ್ಕೆ ಹೋಗಿ ಆಮೇಲೆ ಊರಕ್ಕೆ ಹೋಗ್ಬಿಡ್ತೀವಿ. ಭಾಳ ಹೆಂಗೆ ಬಂದಿದ್ದ ತಕ್ಷಣ ಲೋನ್ ಎಲ್ಲ ಅವ್ರು ಅಲ್ಲೇ ನಾವು ಬರತ್ತಿ ಲೇಟ್ ಆಯಿತು ಅಂತೇಳಿ ಅಲ್ಲೇ ಫಾರಮ್ ಎಲ್ಲ ರೆಡಿ ಮಾಡಿ ಎಲ್ಲ ನಮ್ಮ ಅಕೌಂಟ್ಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಬಂದೇಟ್ಗೆ ಬಿಡಿಸ್ಕೆ ಬಿಟ್ವಿ. ಬಂದೇಟ್ಗೆ ಬಿಡಿಸ್ಕೊಂಡು 2 ಲಕ್ಷ ಬಿಡಿಸ್ಕೆ ಬಿಟ್ವಿ ಎಲ್ಲರೂ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.